ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಪ್ರಸ್ತುತ 2025ನೇ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಹರಾಜು ಪ್ರಕ್ರಿಯೆ ಸೌದಿ ಅರೇಬಿಯಾ ಜೆಡ್ಡಾದಲ್ಲಿ ನಡೆದಿದೆ. ಇದರಲ್ಲಿ ರಾಯಲ್ ಚಾಲೆಂಜ್ ಬೆಂಗಳೂರು ಟೀಮ್ನಿಂದಲೇ ಕನ್ನಡಿಗರಿಗೆ ನಿರಾಶೆಯಾಗಿದೆ. ಕನ್ನಡಿಗರು ಸೇರಿದಂತೆ ಅಪಾರ ಅಭಿಮಾನಿಗಳು ಬೆಂಬಲ ಹೊಂದಿರುವ ಆರ್ಸಿಬಿ ಟೀಮ್ ಕನ್ನಡಿಗರನ್ನು ಹರಾಜಿನಲ್ಲಿ ಕೊಳ್ಳದೆ ಕಡೆಗಣಿಸಿದೆ. ಇದರಿಂದ ಆರ್ಸಿಬಿ ಫ್ಯಾನ್ಸ್ಗೆ ನಿರಾಸೆಯಾಗಿದೆ. ಹೌದು, ಕನ್ನಡಿಗ ಕೆಎಲ್ ರಾಹುಲ್ ಅವರನ್ನು ಭಾನುವಾರ ಹರಾಜಿನಲ್ಲಿ ಖರೀದಿಸದೆ ಕೈಚೆಲ್ಲಿದ ರಾಯಲ್ ಚಾಲೆಂಜ್ ಬೆಂಗಳೂರಿಂದಾಗಿ ಫ್ಯಾನ್ಸ್ ನಿರಾಸೆಗೊಂಡಿದ್ದಾರೆ. ಮೊದಲಿನಿಂದಲೂ ಟೀಂ ಇಂಡಿಯಾದ ಉತ್ತಮ ಆಟಗಾರ ಕೆಎಲ್ ರಾಹುಲ್ ಅವರನ್ನು ಟೀಂ ಇಂಡಿಯಾಗೆ ಕರೆತರಬೇಕು, ಇದರಿಂದ ಆರ್ಸಿಬಿ ಟೀಂ ಬಲ ಹೆಚ್ಚಲಿದೆ ಎಂದೆಲ್ಲ ಫ್ಯಾನ್ಸ್ ಭಾವಿಸಿದ್ರು. ಉತ್ತಮ ಆಟಗಾರ ಕೆಎಲ್ ರಾಹುಲ್ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಇಟ್ಟು ಅವರನ್ನು ಖರೀದಿಸುವಲ್ಲಿ ಆರ್ಸಿಬಿ ತೋರಿಸಿದ ನಿರಾಸಕ್ತಿಯಿಂದಾಗಿ ಕೆಎಲ್ ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ ಟೀಮ್ಗೆ ಪಾಲಾಗಿದ್ದಾರೆ. ಇದು ಕನ್ನಡಿಗರಿಗೆ ಬೇಸರ ತರಿಸಿದೆ. ನಾವು ಬೆಂಬಲಿಸುವ ಆರ್ಸಿಬಿ ನಮ್ಮನ್ನೇ ಕಡೆಗಣಿಸುತ್ತಿದೆ ಎಂಬ ಪ್ರಶ್ನೆ ಕನ್ನಡಿಗರಲ್ಲಿ ಮೂಡುವಂತಾಗಿದೆ. ಉತ್ತಮ ಪ್ರದರ್ಶನ ನೀಡುತ್ತಿದ್ದರು. ಅಷ್ಟೇ ಅಲ್ಲದೆ ಅವರು ಈವರೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ಟೀಮ್ ಅನ್ನು ಸಹ ಪ್ರತಿನಿಧಿಸುತ್ತಿದ್ದರು. ಈ ಬಾರಿ ಅವರನ್ನು ಆರ್ಸಿಬಿ ಖರೀದಿಸಲಿದೆ, ಇನ್ನು ಕಪ್ ಗೆಲ್ಲಲು ಸಹಾಯವಾಗಲಿದೆ ಎಂದೆಲ್ಲ ಆಸೆ ಇಟ್ಟುಕೊಂಡ ಕನ್ನಡಿಗರಿಗೆ ಸದ್ಯ ನಿರಾಶೆ ಆಗಿದೆ.